ಮದರಸಾಗಳಲ್ಲಿ ನೀಡಲ್ಪಡುತ್ತಿರುವ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಡಿ.ವೈ. ಚಂದ್ರಚೂಡ ಅವರ ನೇತೃತ್ವದ ತ್ರಿಸದಸ್ಯ ಪೀಠ ನೀಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಅಂಶವನ್ನು ನೋಡೋದಾದರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ UP ಎಜುಕೇಷನ್ ಆ್ಯಕ್ಟ್ 2004 ಏನು ತರಲಾಗಿತ್ತು, ಈ ಒಂದು ಕಾಯ್ದೆ ಸಂಪೂರ್ಣವಾಗಿ ಸಂವಿಧಾನ ಬಾಹಿರ ಆಗಿರುತ್ತೆ ಅಂತೇಳಿ ಹೇಳಲ್ಪಟ್ಟಿರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ ಅಲಹಾಬಾದ್ ಹೈಕೋರ್ಟ್ ಇದು ಸಂವಿಧಾನ ಬಾಹಿರ ಆಗಿರುತ್ತೆ. ಏಕೆಂದರೆ ಒಂದು ಧಾರ್ಮಿಕವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನು ನೀಡುವಂಥದ್ದು ಇದು ಶಿಕ್ಷಣದ ಅಡಿಯಲ್ಲಿ ಇದು ಅಸಂವಿಧಾನಿಕವಾಗಿರುತ್ತೆ, ಈ ರೀತಿಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಹೇಳಿರುತ್ತೆ. ಸೊ ಈ ರೀತಿಯ ಒಂದು ಶಿಕ್ಷಣವನ್ನು UPಯಲ್ಲಿ ಸುಮಾರು 16,000 ಮದರಸಾಗಳಲ್ಲಿ ನೀಡಲ್ಪಟ್ಟಿರುತ್ತೆ. ಈಗ ಪ್ರಸ್ತುತ ಸುಮಾರು 17 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲ್ಪಟ್ಟಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಖಾದಿರ ಮತ್ತು ಇತರರು ಸೇರಿ ಈ ಒಂದು ಹೈಕೋರ್ಟ್ನ ಆದೇಶ ಏನಿದೆ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಅಂದರೆ ಡಿ.ವೈ. ಚಂದ್ರಚೂಡ ಅವರನ್ನು ಒಳಗೊಂಡಂಥ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ವಿಚಾರಣೆಯನ್ನು ನಡೆಸಿರುತ್ತೆ. ಇಲ್ಲಿ ಎರಡು ಕಡೆಗಳ ವಾದಗಳನ್ನು ಆಲಿಸಿ ನಂತರದಲ್ಲಿ ಯಾವುದೇ ಒಂದು ಧಾರ್ಮಿಕ ಶಿಕ್ಷಣವನ್ನು ನೀಡುವಂಥದ್ದು ತಪ್ಪಲ್ಲ, ಹಾಗಾಗಿ ಅದು ಸಂವಿಧಾನ ಬಾಹಿರ ಆಗೋದಿಲ್ಲ, ಆ ಶಿಕ್ಷಣವನ್ನು ನೀಡಬಹುದಾಗಿರುತ್ತೆ. ಆ ರೀತಿಯಲ್ಲಿ ಶಿಕ್ಷಣ ಪಡೆದಂಥವರಿಗೆ ಮುಂದಿನ ಒಂದು ಉನ್ನತ ಶಿಕ್ಷಣಕ್ಕಾಗಿರ್ಬೋದು, ಅವರ ಒಂದು ವ್ಯಾವಹಾರಿಕ ಅಥವಾ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅದರ ಒಂದು ನೇತೃತ್ವವನ್ನು ವಹಿಸಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಬೇಕಾಗತ್ತೆ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿರುತ್ತೆ. ಈ ಒಂದು ತೀರ್ಪನ್ನು ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಈ ಜಡ್ಜ್ಮೆಂಟ್ನ ಲಿಂಕಲ್ಲಿ ಕ್ಲಿಕ್ ಮಾಡಿದಾಗ ACR ಜಡ್ಜ್ಮೆಂಟ್ಸ್ಗೆ ಏನು ಹೋಗ್ತೀರಾ ಅಲ್ಲಿ ಒರಿಜಿನಲ್ ಜಡ್ಜ್ಮೆಂಟ್ ಕಾಪಿಯನ್ನು ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಅದನ್ನು ಕೂಡ ನೀವು ಡೌನ್ಲೋಡನ್ನು ಮಾಡಿಕೊಂಡು ನೋಡ್ಬೋದಾಗಿರುತ್ತೆ.